ನೀವೇನೋ ನಿಮ್ಮ ಟೆರೇಸ್ಗೆ ಟೈಲ್ಸ್ ಹಾಕಿದ್ದೀರಾ, ಆ ಟೈಲ್ಸಿಗೆ ಗ್ರೋಟಿಂಗ್ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ದಯವಿಟ್ಟು ಆ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಗ್ರೋಟಿಂಗ್ ಹಾಕಿದ್ರೆ ಹಳೆ ದಿವಸ ನೀರು ಬಂದು ಲೀಕೇಜ್ ಆಗಿ ನಿಮ್ಮ ವಾಲೆಲ್ಲ ವೆಟ್ಟಾಗಿ ನೀವು ಇದು ಮಾಡಬೇಕಾಗತ್ತೆ. ಅದು ಬದಲು ಎಪಾಕ್ಸಿ ಅನ್ನೋದು ಕೆಮಿಕಲ್ ಇದೆ, ಆ ಕೆಮಿಕಲ್ನ ಯಾವ ಥರ ಹಾಕಬೇಕು, ಯಾವ ಥರ ಯೂಸ್ ಮಾಡಬೇಕು, ಹಿಂಗೆ ಪ್ರೊಸೆಸ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ನವೀನ್ ಕೃಷ್ಣ ಅಂತ, ಬಿಲ್ಡಿಂಗ್ ಫೀಲ್ಡಿಂದ. ನಾನು ಬಂದು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ 15 ಇಯರ್ಸಿಂದ ವರ್ಕ್ ಮಾಡ್ತಾಯಿದ್ದೀನಿ. ನಿಮಗೂ ಇದೇ ಥರ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬನ್ನಿ ಇವಾಗ ವಿಡಿಯೋಗೆ ಹೋಗೋಣ. ಫಸ್ಟ್ ಟೈಲ್ಸ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಆಸಿಡ್ ವಾಶ್ ಇಲ್ಲಾಂದರೆ ಕೆಮಿಕಲ್ ವಾಶಲ್ಲಿ ಮಾಡಿ ಆ ಗ್ರೋಟಿಂಗ್ ಜಾಗ ಏನಿದೆಯೋ ಅದೆಲ್ಲ ಕ್ಲೀನಾಗಿ ಗ್ಯಾಪಲ್ಲೆಲ್ಲ ಡಸ್ಟ್ ಪಾರ್ಟಿಕಲ್ಸ್ ತೆಗೆದು ಆಮೇಲೆ ಈ ಥರ ಆಮ್ರೋ ಟೇಪ್ ಹಾಕಬೇಕು. 1/2 ಇಂಚು ಮುಕ್ಕಲ್ಲಿ ಸಿಗುತ್ತೆ. ಅದು ಮಾಡಿದ್ಮೇಲೆ ನೀವು ಈ ಥರ ಫಿಲ್ಲಿಂಗ್ ಮಾಡ್ಕೊಂಡು ಹೋಗ್ಬೇಕು. ಒಂದು ಕಡೆಯಿಂದ ನೀವು ನೀಟಾಗಿ ಗ್ಯಾಪ್ ಬಿಡ್ದಿರ ಮಾಡ್ಕೊಂಡು ಹೋದರೆ ಅವಾಗ ಲೀಕೇಜಸ್ ಯಾವುದೂ ಬರೋದಿಲ್ಲ. ಇದು ನೋಡಿ, ನಾವು ರಾಫ್ ಯೂಸ್ ಮಾಡ್ತಾಯಿದ್ದೀವಿ. ಇದರಲ್ಲಿ ನಿಮಗೆ ಬೇಸ್ ಬರುತ್ತೆ, ಬೇಸ್ ಜೊತೆಗೆ ಎಪಾಕ್ಸಿ ಮತ್ತು ರೆಕ್ಸಿನ್ ಬರುತ್ತೆ. ಅದನ್ನ ಮಿಕ್ಸ್ ಮಾಡಿದ್ಮೇಲೆ ನಿಮಗೆ ಪೇಸ್ಟ್ ಆಗುತ್ತೆ. ಈ ಥರ ಬರುತ್ತೆ ನೋಡಿ ಪೇಸ್ಟ್. ಅದು ಈ ಥರ ಪೇಸ್ಟ್ನ ತೊಗೊಬೇಕು ನೀವು. ಬೇರೆ ಕಂಪ್ನೀಸು ಸಿಗುತ್ತೆ, MYK ಅದೆಲ್ಲ ಸಿಗುತ್ತೆ. ಯಾವ್ದು ಬೇಕೋ ನೀವು ಅದು ಯೂಸ್ ಮಾಡ್ಕೊಬೋದು. ಬಟ್ ನಾವು ರಾಫ್ ಯೂಸ್ ಮಾಡ್ತಾಯಿದ್ದೀವಿ. ಈಗ ಈ ಥರ ಒಂದು ಕಡೆಯಿಂದ ಎಲ್ಲೂ ಗ್ಯಾಪ್ ಬರೋ ಥರ, ಏರ್ ಗ್ಯಾಪ್ ಇಲ್ದಿರೋ ಥರ ಕ್ಲೀನಾಗಿ ನೀಟಾಗಿ ಪ್ಯಾಕಿಂಗ್ ಮಾಡಬೇಕು. ಈ ಟೇಪಿಂದ ಏನು ನಿಮಗೆ ಪ್ಲಸ್ ಪಾಯಿಂಟ್ ಅಂದರೆ ನೋಡಿ, ಈ ಥರ ಟೇಪ್ ತೆಗೆದ್ಮೇಲೆ ನೀಟಾಗಿ ಈ ಥರ ನೀಟಾಗಿ ಬಂದ್ಬಿಡುತ್ತೆ. ಇವಾಗ ಫಿನಿಶಿಂಗ್ ಕ್ಲಿಯರಾಗಿರುತ್ತೆ. ಎಲ್ಲಾಗಿ ನಿಮಗೆ ಸ್ಟೈನ್ಸ್ ಏನು ಉಳಿಯೋದಿಲ್ಲ. ನಿಮಗೆ ಕೆಲಸ ಮಾಡೋಕ್ಕೂ ಈಸಿಯಾಗಿರುತ್ತೆ. ಭಾಳ ದಿವಸ ಫಿನಿಶಿಂಗ್ ಆದಮೇಲೆ ನೋಡೋಕ್ಕೂ ಕರೆಕ್ಟಾಗಿರುತ್ತೆ. ನೀವು ಏರಿಯಾ ದೊಡ್ಡದಾಗಿತ್ತು ಅಂದರೆ ಬೇಕಾದ್ರೆ ವರ್ಟಿಕಲ್ ಒಂದು ದಿವಸ, ಹಾರಿಜಾಂಟಲ್ ಒಂದು ದಿವಸ ಮಾಡ್ಬೋದು. ನಾವು ಅದೇ ರೀತಿ ನೀವು ವರ್ಕ್ ಮಾಡ್ತಾಯಿದ್ದೀವಿ. ಒಂದು ದಿವಸ ವರ್ಟಿಕಲ್ ಮಾಡಿದ್ವಿ, ಇನ್ನೊಂದು ದಿವಸ ಹಾರಿಜಾಂಟಲ್ ಮಾಡ್ತಾಯಿದ್ದೀವಿ. ಆವಾಗ ನಮಗೆ ಕೆಲಸ ಪೂರ್ತಿ ಅರ್ಧಂಬರ್ಧ ಆಗಿರ್ತಾ ಇರೋಲ್ಲ. ಫಿನಿಶಿಂಗು ಕರೆಕ್ಟಾಗಿ ಬರುತ್ತೆ. ಒಂದು ಮೇಲೆ ಒಂದು ಕೂತ್ಕೊಳ್ಳುತ್ತೆ, ಕ್ಲೀನಾಗಿರುತ್ತೆ. ಜಾಯಿಂಟ್ಸ್ ಎಲ್ಲೂ ಗ್ಯಾಪ್ ಬರೋದಿಲ್ಲ. ಕ್ಲೀನಾಗಿ ಇದು ಮಾಡ್ಬೋದು ನಾವು. ಇದು ಟೇಪ್ ಹಾಕಿ ನೀವು ಗ್ರೋಟಿಂಗ್ ಹಾಕಿದ್ಮೇಲೆ ಕ್ಲೀನಾಗಿ ತೆಗೆದುಬಿಟ್ರೆ ಈ ಥರ ಫಿನಿಶಿಂಗ್ ಇರುತ್ತೆ ನೋಡಿ. ಎಲ್ಲೂ ನಿಮಗೆ ಒಂಚೂರು ಕೂಡ ಸ್ಟೈನ್ಸ್ ಎಲ್ಲೂ ಆ ಕಡೆ ಈ ಕಡೆ ಎಲ್ಲೂ ಹೋಗಿಲ್ಲ. ಫಿನಿಶಿಂಗ್ ಕರೆಕ್ಟಾಗಿದೆ. ಈ ಥರ ಟೇಪ್ಸ್ ತಗೊಂಡು ಹೋಗ್ತಾ ಇರಬೇಕು ನೀವು. ಸ್ವಲ್ಪ ಹೊತ್ತು ಆದಮೇಲೆ ಆಡಾಗುತ್ತೆ. ಆಡಾಗಿದ್ದ ತಕ್ಷಣ ಈ ಥರ ತೆಗೆದುಬಿಟ್ರೆ ನೀವು ತಿರ್ಗಾದ ಮೇಲೆ ಫಿನಿಶಿಂಗ್ ಮಾಡೋದು ಇರೋಲ್ಲ, ಏನಿರೋದಿಲ್ಲ. ಕರೆಕ್ಟಾಗಿರುತ್ತೆ ಅದು ನೋಡಿ. ಫಿನಿಶಿಂಗ್ ಮಾಡಿದ್ಮೇಲೆ ಫಿನಿಶಿಂಗ್ ಯಾವ ಥರ ಇದೆ ಅಂತ ನೀವೇ ನೋಡಿ. ಏನಂದರೆ ಗ್ರೋಟಿಂಗಿಂತ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಇದು. ಏನು ಅದು ಕೆಜಿಗೆ 100 ರೂಪೀಸ್ ಆಗುತ್ತೆ. ಇದು ಕೆಜಿಗೆ ಒಂದು 780 ರೂಪೀಸ್ ಆಗುತ್ತೆ ಅಷ್ಟೇ. ಲೈಫ್ ಲಾಂಗ್ ನಿಮ್ಗೆ ಯೂಸ್ ಬರುತ್ತೆ. ಯಾವತ್ತೇ ಆಗಲಿ ನೀರಿಗಾಗಲಿ ಏನು ಪ್ರಾಬ್ಲಮ್ ಇರೋಲ್ಲ, ಲೀಕೇಜಸ್ ಪ್ರಾಬ್ಲಮ್ ಇರೋಲ್ಲ. ಲೈಫ್ ಚೆನ್ನಾಗಿರುತ್ತೆ, ಬಿಲ್ಡಿಂಗು ಲೈಫ್ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇದೇ ಥರ ವಿಡಿಯೋಗಳಿಗಾಗಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಕ್ಕೂ ನಿಮಗೆ ಇದೇ ಥರ ವಿಡಿಯೋಗಳು ಹಾಕ್ತಾ ಇರ್ತೀನಿ. ನಿಮ್ಮ ಫ್ರೆಂಡ್ಸ್ಗೆ ಆಗಲಿ, ನಿಮಗೆ ಆಗಲಿ ಯಾವ ಥರ ಕನ್ಸ್ಟ್ರಕ್ಷನ್ ಆಗಲಿ, ಇಂಟೀರಿಯರ್ ಆಗಿ ಕೆಲಸ ಇತ್ತು ಅಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ನ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನಿಮಗೆ ಕ್ವಾಲಿಟಿ ಆಗಲಿ, ಆನ್ ಟೈಮ್ ಡೆಲಿವರಿ ಆಗಲಿ, ಬೆಸ್ಟ್ ವರ್ಕ್ಮ್ಯಾನ್ಶಿಪ್ದಿಂದ ನೀವು ಮಾಡಿಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.